ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ಇವನ್ ನಮ್ಗಳಿಗೂ ಪರ್ಸನಲ್ ಅನುಭವ ಆಗಿರುವಂಥದ್ದು. ಈಗ ನಾವು ಒಂದಿನ ಇದ್ದಂಗೆ ಇನ್ನೊಂದಿನ ಇರೋಕ್ಕಾಗಲ್ಲ. ನೆಕ್ಸ್ಟ್ ಡೇ ನಾವು ಏನೋ ಬೇರೆ ಲೆವೆಲ್ಗೆ ಒಂಥರ ತಯಾರಾಗಿರ್ತೀವಿ, ರೆಡಿ ಆಗಿರ್ತೀವಿ. ಇವತ್ತು ಯಾವುದು ನಾರ್ಮಲ್ ಚಪ್ಪಲ್ ಹಾಕೊಂಡ್ರೆ ನಾಳೆನೂ ಅದೇ ಚಪ್ಪಲ್ ಹಾಕೋಬೇಕು ಅನ್ನೋದಿರಲ್ಲ. ಚೆನ್ನಾಗಿ ಒಂದು ಬ್ರ್ಯಾಂಡೆಡ್ ಬಟ್ಟೆಗಳು ಹಾಕೊಂಡ್ರು, ಇವ್ರು ಏನಪ್ಪ ಮೊನ್ನೆ ಬರುವಾಗ ಹಿಂಗಿರ್ಲು, ಇವಾಗ ಹಿಂಗಾದ್ಲು, ಏನೋ ಸಮಥಿಂಗ್ ಇರುತ್ತೆ ಅನ್ನೋ ಥರ ನಮ್ಗಳಿಗೆಲ್ಲ ಹೆಣ್ಮಕ್ಳಿಗೆ ಮಾತಾಡೋದ್ರೆ ಬೆಳೆಯೋದು ನೋಡಿದ್ರೆ ಬೇರೆ ರೀತಿ ಮಾತಾಡೋದೆಲ್ಲವೂ ಕೂಡ ಜಾಸ್ತಿ ಇದೆ. ಇವ್ರು ನಮ್ಗಳಿಗೂ ಅನುಭವ ಆಗಿದೆ. ಈಗ ನಿಮ್ಮ ಬೆಳವಣಿಗೆಯನ್ನು ನೋಡಿ ಬಿಡಪ್ಪ ಇವ್ರಿಗೆ ಯಾರೋ ಚೆನ್ನಾಗಿ ಫಂಡ್ ಕೊಡೋರು ಇದ್ದಾರೆ, ಈ ಥರದ್ದೆಲ್ಲವೂ ಕೂಡ ಮಾತನಾಡಿದ್ದು ಇದೆ. ಇವ್ರು ನಮ್ಮ ಸರ್ಕಲ್ಗಳೆಲ್ಲ ಹೊರಗಡೆಲ್ಲ ನಾವೆಲ್ಲ ನೋಡಿದಾಗ ನಮ್ಮನ್ನು ಕೇಳೋವಾಗ ಮಾತಾಡಿದ್ದಿದೆ. ಅಂಥವರಿಗೆ ತನಿಷ್ ಅವ್ರು ಯಾವ ರೀತಿ ಉತ್ತರ ಕೊಡೋದಕ್ಕೆ ಇಷ್ಟಪಡ್ತಾರೆ? ಅದು ನಿಮ್ಮೊಬ್ರಿಗಲ್ಲ, ಇವನ್ ನಮ್ಗಳಿಗೂ ಸೇರಿಸಿ ಆಗಿರುವಂಥ ಅನುಭವ. ಇದು ಎಸ್ಪೆಷಲಿ ಇವಾಗ ಇತ್ತೀಚೆಗೆ ಒಂದು ಕಾರ್ ಪೋಸ್ಟ್ ಹಾಕಿದ ಮೇಲೆ ಸ್ವಲ್ಪ ಹೆಚ್ಚಾಯಿತು. ಆಮೇಲೆ ನಮ್ಮ ಶಾಪ್ ಓಪನ್ ಮಾಡಿದಾಗ, ಮೊದಲನೇದಾಗಿ ಶಾಪ್ ಓಪನ್ ಮಾಡಿದಾಗ ವಿಜಯನಗರಲ್ಲಿ ಎಲ್ಲ ಅಂದರೆ ಇತ್ತೀಚೆಗೆ ಓಡಾಡ್ತಿದ್ದಂಥ ಹೆಸರು ವರ್ತೂರ್ ಅಂತ. ಸೊ ವರ್ತೂರ್ ಪ್ರಭಾವ ಇರಬೇಕು, ದುಡ್ಗೋಸ್ಕರ ಅವ್ರ ಜೊತೆ ಓಡಾಡ್ತಾರೆ, ಅವ್ರು ಎಷ್ಟು ಕೋಟಿ ಕೊಡ್ತಾರಪ್ಪ ನನಗೆ, ಅವ್ರು ಕೊಟ್ಟರು ನಿಮಗೇನು ಹೋಗಬೇಕು, ಓಕೆನಾ? ಆ್ಯಂಡ್ ನಮ್ಮ ಹಾರ್ಡ್ ವರ್ಕಲ್ಲಿ ನಾವು ಇಷ್ಟು ದಿನ ಕಷ್ಟಪಟ್ಟಿದ್ದು, ದುಡ್ದಿದ್ದು, ಆ ದುಡ್ದಿದ್ರಲ್ಲಿ ಸೇವ್ ಮಾಡಿದ್ದನ್ನ ತೊಗೊಂಬಂದು ಇನ್ನೊಂದು ಕಡೆ ಹಾಕೋದು ನಮ್ಮ ಬಿಸ್ನೆಸ್ ಮೈಂಡ್ ಇರೋರಿಗೆ ಮಾತ್ರನೇ ಸಾಧ್ಯ. ಎಲ್ರಿಗೂ ಮಾಡೋಕ್ಕಾಗಲ್ಲ, ಓಕೆನಾ? ಈಗ ಓಕೆ ನಾನು ಪರ್ಫೆಕ್ಟು, ನನಗೆ ಬಿಸ್ನೆಸ್ ಮೈಂಡ್ ಹಂಗಿದೆ, ನಾನು ಹಿಂಗೆ ಮಾಡ್ಬಿಡ್ತೀನಿ, ಹಂಗೆ ದುಡ್ಡು ಮಾಡ್ಬಿಡ್ತೀನಿ, ಎಲ್ಲೋ ಆಕಾಶದಿಂದ ಕಿತ್ಕೊಬಂದಿಲ್ಲ, ಗಿಡ ಬೆಳೆಸಿಲ್ಲ. ನಾನು ದುಡ್ದಿರೋವಂಥ ದುಡ್ಡು ಅದರಲ್ಲಿ ನಾನು ಸೇವ್ ಮಾಡಿಕೊಂಡು ಅಲ್ಪ ಸ್ವಲ್ಪ ತೊಗೊಂಡು ಬಂದು ಓಕೆ ಅದರಿಂದ ನನಗೆ ಇನ್ನೇನಾದರೂ ₹1 ಬರಲಿ ಅಂತ ಒಂದು ಕಡೆ ಇನ್ವೆಸ್ಟ್ ಮಾಡ್ತೀವಿ. ಸೊ ಈ ಪ್ರೊಸೀಜರಲ್ಲಿ ಮಾಡಿದಂಥದ್ದು ನಮ್ಮ ಶಾಪ್ ಆಗಿರ್ಬೋದು, ಅಥವಾ ನಾವು ತೊಗೊಳ್ಳೋವಂಥ ವಸ್ತುಗಳಾಗಿರ್ಬೋದು, ಬಟ್ಟೆಗಳಾಗಿರ್ಬೋದು, ವಾಟ್ ಎವರ್. ಒಂದು ಸತಿ ನಾವು ಒಂದು ತಕ್ಕ ಮಟ್ಟಿಗೆ ಬೆಳೆದ ಮೇಲೆ ನಾವು ಏನೇ ಹಾಕೊಂಡ್ರೂ ಚೆನ್ನಾಗಿರುತ್ತೆ. ಫಾರ್ ಎಕ್ಸಾಂಪಲ್ ಯಾವಾಗ್ಲೂ ನಾವು ₹10,000 ಸ್ಯಾರಿನೇ ಉಡೋಕ್ಕಾಗಲ್ಲ. ಇದೊಂದು ₹2,500-3,000 ಇರ್ಬೋದು, ಓಕೆನಾ? ಬಟ್ ನಾನು ಓಕೆ ಯಾವುದೋ ಒಂದು ಕಲರ್ ಚೆನ್ನಾಗಿದೆಯೋ, ಬಟ್ಟೆ ಚೆನ್ನಾಗಿ ಕಾಣಿಸ್ತಿದೆಯೋ, ಅಥವಾ ನಾನೆಲ್ಲೋ ಹೋದಲ್ಲಿ ತೊಗೊಳ್ಬೇಕು ಅಂತ ಅಂದ್ಕೊಂಡಿರ್ತೀನಿ, ಆ ಕಾರಣಕ್ಕೆ ತೊಗೊಂಡು ಬಂದಿರ್ತೀನಿ, ಅದನ್ನು ಉಟ್ಕೊಳಕ್ಕೆ ಚೆನ್ನಾಗಿ ಕಾಣಿಸುತ್ತೆ ಅಂತಂದಾಗ ನಮಗೂ ಖುಷಿ ಇರುತ್ತೆ. ಬಟ್ ಮೆಂಟಾಲಿಟಿ ಹೆಂಗಿರುತ್ತೆ ಅಂತ ಅಂದರೆ, ಈ ಕಾಮಲೆ ಕಣ್ಣವ್ರಿಗೆ ಕಾಣೋದೆಲ್ಲ ಹಳದಿ ಅನ್ನೋ ಹಾಗೆ, ಇವ್ರು ಉಟ್ಕೊಂಡಿರೋ ಸೀರೆ ಅಥವಾ ಉಡೋ ಸೀರೆ ಯಾವಾಗ್ಲೂ 10,000 ಮೇಲೇ ಇರುತ್ತೆ ಅನ್ನೋ ರೀತಿನಲ್ಲಿ ಮಾತಾಡಿದ್ರೆ ನಾವೇನೂ ಮಾಡೋಕ್ಕಾಗಲ್ಲ, ಏನೇನೂ ಮಾಡೋಕ್ಕಾಗಲ್ಲ. ಆ್ಯಂಡ್ ಸಾಧ್ಯ ಆದಷ್ಟು ತಲೆಗೆ ಹಾಕ್ಕೊಳ್ಳದೆ ಇರೋ ಹಾಗೆ ಇರೋದಕ್ಕೆ ಪ್ರಯತ್ನ ಪಡ್ತೀನಿ. ಬಟ್ ಕೆಲವೊಂದು ಸತಿ ಕಮೆಂಟ್ಸ್ ಆಗಿರ್ಬೋದು, ಅಥವಾ ಇನ್ಯಾರ್ದೋ ಪೇಜಲ್ಲಿ ಹೋಗಿ ಹೇಳೋಂಥದ್ದಾಗಿರ್ಬೋದು, ಅಥವಾ ವರ್ತೂರ್ ಅವರ ವೀಡಿಯೋಸ್ ಇರೋವಂಥ ಜಾಗದಲ್ಲಿ ಹೇಳೋದಾಗಿರ್ಬೋದು, ಫಸ್ಟ್ ಆಫ್ ಆಲ್ ಅವರು ಕೊಡ್ತಾರೋ ಬಿಡ್ತಾರೋ ನಿಮ್ಮ ಅಪ್ಪಂದಲ್ಲ. ಅವ್ರು ಕೊಟ್ಟರು ಬಿಟ್ಟರು ನೀವು ಕೇಳೋ ಹಂಗಿಲ್ಲ, ನಿಮಗೆ ಯಾಕೆ, ಓಕೆನಾ? ಅದಲ್ಲದೆ ನಮ್ಮ ಒಂದು ವಿಚಾರಗಳಲ್ಲಿ ಯಾರು ಏನೇ ಆ ರೀತಿಯಾಗಿ ಅಂದ್ರೂ ಕೂಡ ನಾವೇನು ಮಾಡ್ಕೊಂಡು ಬಂದಿದ್ದೀವಿ, ಮುಂದಕ್ಕೆ ಏನು ಮಾಡ್ತಿದ್ದೀವಿ ಅನ್ನೋ ಕ್ಲಾರಿಟಿ ನಮಗಿದ್ರೆ ಅದು ಸಾಕು. ಬೇರೆಯವ್ರಿಗೆ ಏನು ಮೆಚ್ಚೋದಕ್ಕೋಸ್ಕರ ನಾವೇನು ಮಾಡೋ ಅವಶ್ಯಕತೆ ಇಲ್ಲ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.